91ರಲ್ಲಿ ನಮ್ಮ ಕನ್ನಡದಲ್ಲಿ ಬಿಡುಗಡೆಯಾದಂತಹ ಸಿನಿಮಾ. ಆದ್ರೆ ಇದು ಬಹುತೇಕ ಅಸಾಧ್ಯ ಅಂತ ಹೇಳಿ ಇವತ್ತು ಬಾಲಾಜಿ ಅವರು ಹೇಳಿದ್ದಾರೆ. 3 ಕೋಟಿ ರೂಪಾಯಿ ಆಗಿರುತ್ತೆ. ರವಿಚಂದ್ರನ್ ಅವರು ಇದನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾಡಿದ್ರು. ಅವರನ್ನ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೇನೆ ಸಾಕು ಅದೇ ಬರ್ತಿರೋದು, ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ ಅಂತ ಹೇಳ್ತಾ. ಶಾಂತಿ ಕ್ರಾಂತಿ ಸಿನಿಮಾ 1991ರಲ್ಲಿ ನಮ್ಮ ಕನ್ನಡದಲ್ಲಿ ಬಿಡುಗಡೆಯಾದಂತಹ ಸಿನಿಮಾ. ಈ ಸಿನಿಮಾ ಬಹಳ ವಿಶೇಷ, ಯಾಕಂದ್ರೆ ಈ ಸಿನಿಮಾವನ್ನ ರವಿಚಂದ್ರನ್ ಅವರು ವೀರಸ್ವಾಮಿ ಅವರ ಈಶ್ವರಿ ಕಂಬೈನ್ಸ್ ಅಂಡರ್ ಇದನ್ನ ನಿರ್ದೇಶನ ಮಾಡಿರ್ತಾರೆ. ಆದ್ರೆ ಇದೀಗ ಆ ಸಿನಿಮಾವನ್ನ ಏನು ಮತ್ತೆ ರಿಲೀಸ್ ಮಾಡಬೇಕು ಅಂತ ಹೆಚ್ಚಾಗಿ ಎಲ್ಲರ ಕಡೆ ಕೇಳಿ ಬರ್ತಾ ಇದೆ. ಆದ್ರೆ ಇದು ಬಹುತೇಕ ಅಸಾಧ್ಯ ಅಂತ ಹೇಳಿ ಇವತ್ತು ಬಾಲಾಜಿ ಅವರು ಹೇಳಿದ್ದಾರೆ. ಮೊದಲಿಗೆ ನಿಮಗೆ ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾವನ್ನ ಅಂದಿನ ಕಾಲದಲ್ಲೇ ಅಂದ್ರೆ 20 ವರ್ಷದ ಹಿಂದೆಯೇ ಈ ಸಿನಿಮಾವನ್ನ ತೆರೆ ಮೇಲೆ ತರಬೇಕು ಅಂದ್ರೆ ಅದಕ್ಕೆ ಅವರು ಖರ್ಚು ಮಾಡಿದಂತಹ ಒಟ್ಟು ಮೊತ್ತ 3 ಕೋಟಿ ರೂಪಾಯಿ ಆಗಿರುತ್ತೆ. ಈ ಶಾಂತಿ ಕ್ರಾಂತಿ ಸಿನಿಮಾ ಬಹಳ ವಿಶೇಷವಾದ ಸಿನಿಮಾ. ಯಾಕಂದ್ರೆ ಇವಾಗೆಲ್ಲ ನಾವ್ ಏನ್ ಸಿನಿಮಾಗಳು ನೋಡ್ತಾ ಇದೀವಿ ಅದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇದೆ. ಆದ್ರೆ ಅವಾಗಿನ ಕಾಲದಲ್ಲೇ ರವಿಚಂದ್ರನ್ ಅವರು ಇದನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾಡಿದ್ರು. ಅಂದ್ರೆ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿ ಶಾಂತಿ ಕ್ರಾಂತಿ ಸಿನಿಮಾವನ್ನ ಮಾಡಿದಲ್ಲ, ಕನ್ನಡ, ತಮಿಳು ಹಾಗೂ ತೆಲುಗಿನಲ್ಲಿ ಈ ಸಿನಿಮಾವನ್ನ ಒಟ್ಟಿಗೆ ಚಿತ್ರೀಕರಣ ಮಾಡಿ ತಮಿಳಿನಲ್ಲಿ ರಜನಿಕಾಂತ್, ತೆಲುಗಿನಲ್ಲಿ ನಾಗಾರ್ಜುನ್ ಈ ಸಿನಿಮಾಗೆ ನಾಯಕ ನಟರಾಗಿ ಕಾಣಿಸ್ಕೊಂಡಿದ್ರು. ಒಂದು ಅದ್ಧೂರಿ ಸೆಟ್ ಅನ್ನ ಹಾಕಿ ಅಲ್ಲಿ ಚಿತ್ರೀಕರಣವನ್ನ ಮಾಡಿದ್ರು. ಈ ಸಿನಿಮಾದ ಚಿತ್ರೀಕರಣ ಹೇಗಾಗ್ತಿತ್ತು ಅಂದ್ರೆ, ಒಂದು ಸ್ಪೆಸಿಫಿಕ್ ಟೈಮ್ ಅಂತ ಕೊಡೋರು, ಆ ಸೇಮ್ ಸೆಟ್ ಇರೋದು. ಆ ಸೆಟ್ ನಲ್ಲಿ ಮೊದಲು ರವಿಚಂದ್ರನ್ ಅವರು ಆ ಸಿನಿಮಾದ ಪಾರ್ಟ್ ಮುಗಿಸ್ಕೊಂಡು ಹೋದ್ರೆ, ಅದಾದ್ಮೇಲೆ ನಾಗಾರ್ಜುನ ಅವ್ರು ಬರೋರು, ಅವರ ಒಂದು ತೆಲುಗು ಪಾರ್ಟ್ ಏನಿದೆ ಶಾಂತಿ ಕ್ರಾಂತಿದು ಅದನ್ನ ಮುಗಿಸೋರು. ಅದಾದ್ಮೇಲೆ ರಜನಿಕಾಂತ್ ಅವ್ರು ಬಂದು ಅವ್ರು ಮುಗಿಸೋರು. ಈ ರೀತಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ರವಿಚಂದ್ರನ್ ಅವರು 30 ವರ್ಷಗಳ ಹಿಂದೆನೆ ಈ ಸಿನಿಮಾವನ್ನ ತಂದಿದ್ರು. ಆದ್ರೆ ವಿಪರ್ಯಾಸ ಏನು ಅಂದ್ರೆ, ಇಷ್ಟೆಲ್ಲ ಬಜೆಟ್ ಹಾಕಿದ್ರು, ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರು ಸಿನಿಮಾ ಅಂದುಕೊಂಡಷ್ಟು ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ. ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗ ಇತ್ತು. ಒಂದು ಕಡೆ ಆ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಡೋ ರೀತಿಯ ಕೂಡ ಈ ಸಿನಿಮಾ ಇತ್ತು. ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಇದ್ರು, ಹಾಗೂ ಜೂಲಿ ಚಾವ್ಲಾ ಅವರಿದ್ರು, ಹಾಗೂ ಅನಂತ್ ನಾಗ್ ಅವರಿದ್ರು. ಪ್ರಮುಖವಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ರು. ಹಾಗೂ ಈ ಸಿನಿಮಾ ಬಂದಿದ್ದು ಕೂಡ ಒಂದು ಹೆಸರಾಂತ ಪ್ರೊಡಕ್ಷನ್ಸ್, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳು ಬರ್ತಿತ್ತು ಈಶ್ವರಿ ಅವರ ಪ್ರೊಡಕ್ಷನ್ಸ್ ಅಲ್ಲಿ. ರವಿಚಂದ್ರನ್ ಅವರ ತಂದೆಯವರ ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟು ದೊಡ್ಡ ಮಟ್ಟದ ಸಿನಿಮಾಗಳು ಮಾಡಿದಾವೆ, ಆ ಒಂದು ಪ್ರೊಡಕ್ಷನ್ ಅಂಡರ್ ಅಲ್ಲೇ ಈ ಸಿನಿಮಾ ಕೂಡ ಬಂದಿತ್ತು. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ. ಇನ್ನೊಂದು, ರವಿಚಂದ್ರನ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಏನು ಅಂದ್ರೆ ಶಾಂತಿ ಕ್ರಾಂತಿ ಸಿನಿಮಾದ ಬಿಡುಗಡೆಯ ವೇಳೆ ಅವರ ತಂದೆಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು. ಹೀಗಾಗಿ ಆ ಸಿನಿಮಾ ಪೂರ್ಣವಾಗಿ ಸಿದ್ಧ ಆದ್ಮೇಲೆ ಆ ಒಂದು ಸಿನಿಮಾವನ್ನ ಅವರು ಅವರ ತಂದೆಗೆ ತೋರಿಸಿರ್ತಾರಂತೆ. ಅವರನ್ನ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗಿ ಆ ಸಿನಿಮಾವನ್ನ ಪ್ರೊಜೆಕ್ಟರ್ ಅಲ್ಲಿ ಶೋ ಮಾಡಿರ್ತಾರಂತೆ. ಆಗ ಆ ಒಂದು ಸಮಯದಲ್ಲಿ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರು ಒಂದು ಮಾತು ಹೇಳ್ತಾರಂತೆ, ನೀನು ಮಾಡಿರುವ ಹಾಗೆ ಇಲ್ಲ ಈ ಸಿನಿಮಾ ಅಂತ ಎಲ್ಲ ಹೇಳಿ ಒಂದು ಮಾತು ಹೇಳಿರ್ತಾರಂತೆ. ಅದೇ ರೀತಿ ಅವರ ತಂದೆ ಭವಿಷ್ಯ ನುಡಿದಿದ್ದ ಹಾಗೇನೆ ಆ ಸಿನಿಮಾ ಅಂದುಕೊಂಡಂತ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ. ಆ ಸಿನಿಮಾದ ಹಾಡುಗಳು ತುಂಬಾ ಚೆನ್ನಾಗಿ ಎಲ್ಲರ ಮನಸ್ಸು ಮುಟ್ಟಿತು. ಹಾಗೂ ಆ ಸಿನಿಮಾದಲ್ಲಿ ಇದ್ದಿದ್ದು ಕೂಡ ದೊಡ್ಡ ತಾರಾ ಬಳಗ. ಆದ್ರೂ ಕೂಡ ಆ ಸಿನಿಮಾ ನಿರೀಕ್ಷಿತ ಯಶಸ್ಸು ಕಾಣಲಿಲ್ಲ. ಆದ್ರೆ ಇವಾಗಿನ ಪೀಳಿಗೆಗೆ ಆ ಸಿನಿಮಾ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಅವರು ಒಂದು ಸಮಾಜದ ಉದ್ದೇಶದಿಂದ, ಸಮಾಜದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು ಹಾಗೂ ಅನ್ಯಾಯಗಳನ್ನ ಉದ್ದೇಶಿಸಿ ಆ ಒಂದು ಸಿನಿಮಾವನ್ನ ಅವ್ರು ತೆಗೆದಿದ್ರು. ಈಗ ಆ ಸಿನಿಮಾ ರಿಲೇಟ್ ಆಗ್ತಾ ಇದೆ ಅಂತ ಹೇಳಿ ಇದನ್ನ ಮತ್ತೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅವರ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೇವಲ ಇವತ್ತು ನೆನೆ ಶುರುವಾದಂತಹ ವಿಚಾರ ಅಲ್ಲ. ಒಂದು 3 ವಾರಗಳಿಂದ 3 ತಿಂಗಳುಗಳಿಂದ ಈ ಒಂದು ಮಾತು ಜೋರಾಗಿ ಕೇಳಿ ಬರ್ತಿದೆ. ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ, ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೇನೆ ಸಾಕು ಅದೇ ಬರ್ತಿರೋದು, ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ ಅಂತ ಹೇಳ್ತಾ. ಇತ್ತೀಚೆಗೆ ಇದೇನು ಹೊಸದಲ್ಲ, ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ರಿಲೀಸ್ ಅನ್ನೋ ಒಂದು ಪದ್ಧತಿ ಶುರುವಾಗಿರೋದು. ಬಹಳ ರಿಲೀಸ್ ಸಿನಿಮಾಗಳು ಬರ್ತವೆ. ಇನ್ನು ರಿಲೀಸ್ ಅಂದ್ರೆ ಅವ್ರಿಗೆ ಒಳ್ಳೆ ವಿಚಾರ, ಯಾಕಂದ್ರೆ ಮತ್ತಷ್ಟು ದುಡ್ಡು ಮಾಡ್ಬೋದು. ಅವಾಗ ಏನೋದು ಅವರು ಜಾಸ್ತಿ ದುಡ್ಡು ಮಾಡೋಕ್ಕಾಗಿಲ್ಲ, ಇವಾಗ ಅದನ್ನು ಮಾಡಬಹುದು. ಆದ್ರೆ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಈ ರೀತಿ ಆಗೋದಿಲ್ಲ. ಇದೊಂದು ರೀತಿ ಬೇಸರದ ವಿಚಾರ ಅಂತಾನೆ ಹೇಳ್ಬಹುದು. ಏನು ಎಲ್ಲರೂ ಕೂಡ ಅಭಿಮಾನಿಗಳು, ರವಿಚಂದ್ರನ್ ಅಭಿಮಾನಿಗಳು, ಶಾಂತಿ ಕ್ರಾಂತಿ ಮತ್ತೆ ಬರ್ಲಿ, ನಾವು ಗೆಲ್ಲಿಸ್ತೀವಿ, ಅವತ್ತು ಆ ಸಿನಿಮಾ ಸೋತಿರಬಹುದು ಆದ್ರೆ ನಾವು ಆ ಸಿನಿಮಾವನ್ನ ಗೆಲ್ಲಿಸ್ತೀವಿ ಅಂತ ಏನು ಹೇಳ್ತಿದ್ದಾರೆ. ಇದಕ್ಕಾಗಿ ರವಿಚಂದ್ರನ್ ಅವರು ಕೂಡ ನಾನು ಮಾತಾಡ್ತೀನಿ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಇದೀಗ ಆ ಸಿನಿಮಾದ ಈಶ್ವರಿ ಪ್ರೊಡಕ್ಷನ್ಸ್ ಅನ್ನ ನೋಡ್ಕೊಳ್ತಾ ಇದ್ದಂತಹ
ರವಿಚಂದ್ರನ್ ಅವರ ಸ್ವಂತ ಸಹೋದರ ಬಾಲಾಜಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಾಜಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನಂದ್ರೆ ಇವಾಗ ಸಿನಿಮಾ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ ಹಾಗೂ ಹೊಸ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಸಿನಿಮಾ ಶೂಟ್ ಮಾಡ್ತಾರೆ. ಆದ್ರೆ ಹಿಂದೆಲ್ಲ ಸೆಲ್ಯುಲೈಟ್ ಫಾರ್ಮೆಟ್ ಅಲ್ಲಿ ಸಿನಿಮಾವನ್ನ ಶೂಟ್ ಮಾಡ್ತಾ ಇದ್ರು. ಆ ಒಂದು ಸೆಲ್ಯುಲೈಟ್ ಫಾರ್ಮೆಟ್ ಅಲ್ಲಿ ನೀವು ಸಿನಿಮಾ ಶೂಟ್ ಮಾಡಿದಾಗ ಅದನ್ನ ನೀವು ಪ್ರೊಜೆಕ್ಟರ್ ಮೇಲೆ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಅದಕ್ಕೆ ರೀಲ್ ಬೇಕಾಗುತ್ತೆ. ರೀಲಿನ ನೆಗೆಟಿವ್ಸ್ ಮೂಲಕ ಅದನ್ನ ಪ್ರೊಜೆಕ್ಟರ್ ಮೇಲೆ ಶೋ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ಮರು ಬಿಡುಗಡೆಗೆ ಈ ರೀಲ್ಗಳು ತುಂಬಾ ಅತ್ಯ ಅವಶ್ಯಕ. ಅದರಿಂದನೇ ನಾವು ಮತ್ತೆ ಆ ಸಿನಿಮಾವನ್ನ ತೋರಿಸೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ರೀಲ್ಗಳು ಸುಟ್ಟು ಹೋಗಿದೆ ಅಂತ ಹೇಳಿ, ಮೆಲ್ಟ್ ಆಗಿದೆ ಅಂತ ಹೇಳಿ ಸ್ವತಃ ಬಾಲಾಜಿ ಅವರೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಈ ಎಲ್ಲ ರೀಲ್ಗಳನ್ನ ಪ್ರಸಾದ್ ಲ್ಯಾಬ್ ಅಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಬೆಂಕಿ ಅವಘಡ ಸಂಭವಿಸಿರುತ್ತೆ. ಹೀಗಾಗಿ ಆ ರೀಲ್ಗಳು ಸುಟ್ಟು ಕರಕಲಾದಂತಹ ಸಂದರ್ಭದಲ್ಲಿ ಮೆಲ್ಟ್ ಆಗಿರೋ ಕಾರಣದಿಂದ ಅದನ್ನ ಮಾಡೋದು ಅಂದ್ರೆ ಅದನ್ನ ತೆರೆ ಮೇಲೆ ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ರೀಲ್ ಇದ್ರೆ ಅದನ್ನ ಈಸಿಯಾಗಿ ಪ್ರೊಜೆಕ್ಟರ್ ಮೂಲಕ ತೋರಿಸಬಹುದು. ಆದ್ರೆ ರೀಲೇ ಇಲ್ಲ ಅಂದಾಗ ಆ ಸಿನಿಮಾವನ್ನ ಮತ್ತೆ ತಗೊಂಡು ಬರೋದು ತೆರೆ ಮೇಲೆ ಬಹುತೇಕ ಅಸಾಧ್ಯವಾದ ಮಾತು ಅಂತ ಹೇಳಿ ಎಲ್ಲರೂ ಕೂಡ ಏನು ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಂತಿ ಕ್ರಾಂತಿ ಸಿನಿಮಾ ನೋಡಬೇಕು ಅಂತ ಹೇಳಿ ಅದು ಬಹುತೇಕ ಅಸಾಧ್ಯ. ಒಂದು ವೇಳೆ ಮಾಡಿದ್ರು ಕೂಡ ಅದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಇವಾಗಿಂದ ಮಾಡಿ ನಾಳೆನೆ ರಿಲೀಸ್ ಮಾಡೋ ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಬಾಲಾಜಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಶ್ವರಿ ಪ್ರೊಡಕ್ಷನ್ಸ್ ಅವರು ಯಾವುದೇ ಸಿನಿಮಾವನ್ನ ಮಾಡಬೇಕು ಅಂದ್ರೂ ಕೂಡ ಈ ಒಂದು ಸೆಲ್ಯುಲೈಟ್ ಫಾರ್ಮೆಟ್ ಅಲ್ಲೇ ಮಾಡ್ತಿದ್ರು. ಅಂದ್ರೆ ಹಿಂದಿನ ಕಾಲದಲ್ಲಿ ಟೆಕ್ನಾಲಜಿ ಅಷ್ಟು ಮುಂದುವರೆದಿಲ್ಲ. ಅವರ ಮೊದಲನೇ ಸಿನಿಮಾ ಕುಲಗೌರವ ಇಂದ ಹಿಡಿದು ಕೊನೆ ಸಿನಿಮಾ ಚಿನ್ನವರೆಗೂ ಕೂಡ ಈಶ್ವರಿ ಪ್ರೊಡಕ್ಷನ್ಸ್ ಅಂಡರ್ ಬಂದಿರುವಂತಹ ಎಲ್ಲಾ ಸಿನಿಮಾಗಳು ಕೂಡ ರೀಲ್ ಫಾರ್ಮ್ಯಾಟ್ ಅಲ್ಲಿ ಶೂಟ್ ಆಗಿರೋದು, ಸೆಲ್ಯುಲೈಟ್ ಫಾರ್ಮ್ಯಾಟ್ ಅಲ್ಲಿ ಶೂಟ್ ಆಗಿರೋದು. ಆದ್ರೆ ಇದೀಗ ಶಾಂತಿ ಕ್ರಾಂತಿ ಸಿನಿಮಾ ಏನು ಈಶ್ವರಿ ಪ್ರೊಡಕ್ಷನ್ಸ್ ಅಂಡರ್ ಬಂದಿದೆ ಅದು ಕೂಡ ಸೆಲ್ಯುಲೈಟ್ ಫಾರ್ಮ್ಯಾಟ್ ಅಲ್ಲಿ ಶೂಟ್ ಆಗಿದ್ರು ಕೂಡ ಅದನ್ನ ತೆರೆ ಮೇಲೆ ತರೋದು ಬಹುತೇಕ ಅಸಾಧ್ಯ. ಬಾಲಾಜಿ ಅವರು ಮಾತನಾಡ್ತಾ ಹೇಳ್ತಾರೆ, ಶಾಂತಿ ಕ್ರಾಂತಿ ಸಿನಿಮಾದ ರೀಲ್ಗಳು ಮೆಲ್ಟ್ ಆಗೋಗಿದ್ದಾವೆ. ಒಂದು ವೇಳೆ ನಾವು ಅದನ್ನ ಮತ್ತೆ ಮರು ಬಿಡುಗಡೆ ಮಾಡಬೇಕು ಅಂತ ಬೇರೆ ಆಲ್ಟರ್ನೇಟಿವ್ಸ್ ದಾರಿ ಹುಡುಕಿ ಈ ಒಂದು ಸಿನಿಮಾ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ಇವಾಗಿನ ಟೆಕ್ನಾಲಜಿಗೆ ಹೊಂದಿಕೆಯಾಗುವಂತೆ ನಾವು ಡಾಲ್ಬಿ ಅಟ್ಮಾಸ್ ಅಲ್ಲಿ ಒಂದು ಆಡಿಯೋವನ್ನ ಕೊಡಬೇಕು. ಯಾಕಂದ್ರೆ ಈ ಹಿಂದೆ ಸ್ಟೀರಿಯೋ ಒಂದು ಫಾರ್ಮ್ಯಾಟ್ ಅಲ್ಲಿ ಈ ಒಂದು ಹಾಡುಗಳು ಶೂಟ್ ಆಗಿತ್ತು. ಆದ್ರೆ ಇದೀಗ ರೀಲ್ ಇಲ್ದಿರೋ ಕಾರಣ ಮತ್ತೆ ಆ ಹಾಡುಗಳನ್ನು ಕೂಡ ರೀರೆಕಾರ್ಡಿಂಗ್ ಮಾಡಬೇಕು. ಹಾಗೂ ಮತ್ತೆ ಆ ಸಿನಿಮಾದ ಒಂದು ಟೆಕ್ನಾಲಜಿಗಳು ಅವಾಗಿಂದಕ್ಕೂ ಇವತ್ತಿಗೂ ತುಂಬಾ ಬದಲಾವಣೆಗಳಿದೆ, ಕಂಪ್ಲೀಟ್ ಆಗಿ ಚೇಂಜ್ ಇದೆ. ಅದನ್ನ ಒಂದು ಹೊಸ ಫಾರ್ಮ್ಯಾಟ್ ಅಲ್ಲಿ ತಗೊಂಡು ಬರಬೇಕು ಅಂದ್ರೆ ಅದಕ್ಕೆ ಬಹಳ ದಿನಗಳು ಬೇಕಾಗುತ್ತೆ ಹಾಗೂ ದೊಡ್ಡ ಮಟ್ಟದಲ್ಲಿ ದುಡ್ಡು ಕೂಡ ಖರ್ಚಾಗತ್ತೆ. ಹೀಗಾಗಿ ಬಾಲಾಜಿ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಇದು ಬಹುತೇಕ ಅಸಾಧ್ಯ ಮಾತು. ಆಮೇಲೆ ಮಾಡಿದ್ರು ಕೂಡ ಎಷ್ಟೋ ಜನ ಹೇಳ್ತಿದ್ದಾರೆ ಇನ್ನೇನು ಸೆಪ್ಟೆಂಬರ್ ಅಲ್ಲಿ ಬಿಡುಗಡೆ ಆಗುತ್ತೆ, ಆಗಸ್ಟ್ ಅಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಬಾಲಾಜಿ ಅವರು ಮಾತನಾಡ್ತಾನೂ ಕೂಡ ಹೇಳ್ತಾರೆ, ನಾನು ನಮ್ಮಣ್ಣ ತುಂಬಾ ಖುಷಿ ಪಟ್ವಿ, ನೀವೆಲ್ಲ ಈ ರೀತಿಯಾಗಿ ಸಿನಿಮಾ ಬಿಡುಗಡೆ ಆಗ್ಬೇಕು ಅಂತ ಕೇಳ್ತಿದೀವಿ ಅಂತ ಹೇಳಿ. ಅದಕ್ಕೆ ಅವರು ಒಂದು ಸ್ಪಷ್ಟನೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಮಾಡಬೇಕು ಅಂತ ನಮಗೂ ಆಸೆ ಇದೆ, ಆದ್ರೆ ಈ ರೀತಿಯಾಗಿ ತೊಂದರೆಗಳಿದಾವೆ. ಮಾಡಬೇಕು ಅಂದ್ರೂ ಇದಕ್ಕೆ 8 ರಿಂದ 9 ತಿಂಗಳು ಆಗುತ್ತೆ. ನಿಮ್ಮ ಆಸೆಗೆ ನಾವು ಕೂಡ ಬೆಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಸಿನಿಮಾ ಮತ್ತೆ ಮರು ಬಿಡುಗಡೆ ಆಗುತ್ತಾ ಶಾಂತಿ ಕ್ರಾಂತಿ ಸಿನಿಮಾ? ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಸ್ಯಾಂಡಲ್ವುಡ್ ನಲ್ಲಿ ಇದೀಗ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಕೂಡ ಮಾಡ್ಕೊಂಡಿದೆ ಹಾಗೂ ಅವರು ಮಾಡಿದಂತಹ ಕಷ್ಟಪಟ್ಟು ಮಾಡಿದಂತಹ ಸಿನಿಮಾಗೆ ಒಂದು ಪ್ರತಿಫಲ ಕೊಟ್ಟಂಗಾಗಿದೆ. ಆದ್ರೆ ಶಾಂತಿ ಕ್ರಾಂತಿ ವಿಚಾರದಲ್ಲಿ ಅಷ್ಟು ದೊಡ್ಡ ತಾರಾ ಬಳಗವನ್ನ ಒಂದು ಆ ರೇಂಜ್ಗೆ ಆ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಕೂಡ ಸಿನಿಮಾನ ಅಷ್ಟು ಮಟ್ಟಿಗೆ ತಗೊಂಡ್ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಏನೋ ಒಂದು ಮಾಡಿ ಏನಾದರೂ ಆ ಒಂದು ದಾರಿ ಕಂಡುಕೊಂಡು ಅವರು ಮತ್ತೆ ಆ ಸಿನಿಮಾವನ್ನ ಮರು ಬಿಡುಗಡೆ ಮಾಡಿದ್ರೆ ಅವರ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಸಿಗುತ್ತೆ, ರವಿಚಂದ್ರನ್ ಅಭಿಮಾನಿಗಳಿಗೆ. ಜೊತೆಗೆ ಅವ್ರು ಏನು ಕಷ್ಟಪಟ್ಟು ಆ ಸಿನಿಮಾ ಮಾಡಿ ದೊಡ್ಡ ಮಟ್ಟದಲ್ಲಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ ಅದು ಕೂಡ ಅವರ ಕೈಗೆ ಸಿಗುತ್ತೆ. ಇನ್ನು ಸಿನಿಮಾ ಬಿಡುಗಡೆ ಆಗುತ್ತಾ ಶಾಂತಿ ಕ್ರಾಂತಿ, ಮತ್ತೆ ಈ ಹಿಂದೆ ಏನು ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋಕ್ಕಾಗಲಿಲ್ಲ, ಬಿಡುಗಡೆ ಆದರೂ ಕೂಡ ಜನ ಅದನ್ನ ಎಷ್ಟು ಮಟ್ಟಿಗೆ ಮೆಚ್ಕೊಳ್ತಾರೆ, ನೋಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.